ನಮಸ್ತೆ ಸವಿತಾ. ನಮಸ್ಕಾರ ಸರ್. ನೀವು ನಮ್ಮ ಕಡೆ ಬಂದಿದ್ದು ಯಾಕೆ? ಏನ್ ತ್ರಾಸ ಆಗಿತ್ತು ನಿಮಗೆ? ಊಟ ಮಾಡಿ ಬಹಳ ಕಷ್ಟ ಆಗ್ತೈತ್ರಿ. ಎಲ್ಲ ಹಲ್ಲೆಲ್ಲ ಹೋಕಳಾಗ್ಬಿಟ್ಟಿದ್ವು. ಬಂದು ಇದು ಮಾಡಿ ನೀವು ಸರ್ಕಾರ ಮಾಡಿದ್ರಿ, ಇಂಪ್ಲಾಂಟ್ ಮಾಡಿಸಿ ಎಲ್ಲ ಸಾಲಿಡ್ ಆಗಿದೆ, ಯಾವುದು ಏನೂ ಇದಿಲ್ಲ. ಒರಿಜಿನಲ್ ಹಲ್ ತರಾನ ಆಗಿದೆ. ಒರಿಜಿನಲ್ ಹಲ್ ತರ ಫಿಕ್ಸ್ ಆಗಿದ್ವಿ. ಊಟಕ್ಕೆಲ್ಲ ಹೆಂಗ ಅನ್ಸಿದ್ರು? ಮುಂಚೆ ಯಾವ ತರ ಊಟ ಇತ್ತು, ಈಗ ಹೆಂಗ್ ಮಾಡ್ಲಿಕ್ಕೆ? ಮುಂಚೆ ಸ್ವಲ್ಪ ಭಯ ಇರ್ತೈತ್ರಿ. ಹಾಲು ನೋವು ಅಥವಾ ಜುಮ್ ಅನ್ನೋದು ಅಥವಾ ಕೇಳ್ತದೆ ಏನೋ ಬೀಳ್ತದೆ ಅನ್ನೋ ಭಯ ಇತ್ತು. ಈಗ ಯಾವುದೇ ಏನು ಭಯ ಇಲ್ಲ. ಫ್ರೀಯಾಗಿ ಚೆನ್ನಾಗಿ ಊಟ ಮಾಡಿ ಎಲ್ಲ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ಲಿಕ್ಕೆ ಏನು ಗಾಬರಿ ಇಲ್ಲ ನಿಮಗೆ? ಅಲ್ಲಿ ಹೊರಗೆ ಇರ್ತಲ್ಲ ಅದೇ ಇಲ್ಲ, ಯಾವುದೇ ಇಲ್ರಿ. ಹಂಗಿನ ಹಾಲು ಎಲ್ಲರಿಗೂ ತೆಗೆದು ಹಾಕುದು ಒಂದು ಟೆನ್ಷನ್ ಇರ್ತದೆ, ನಮ್ಗೆ ಅದು ಇಲ್ಲ. ಒರಿಜಿನಲ್ ಸೇಮ್ ಹಾಲಿದ್ದಂಗ ಬಹಳ ಅನುಕೂಲ ಆಗಿದೆ. ಓವರ್ ಪ್ರೊಸೀಜರ್ ಎಲ್ಲ ಮಾಡಿಸಿದ್ರಲ್ಲ, ನಮಗೆ ಹೆಂಗ ಅನಿಸ್ತು ನಿಮಗೆ? ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇಲ್ಲಿ ಬಹಳ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ. ಎಲ್ಲ ಸ್ಟಾಫ್ ಸಹಿತ ಹಾಗೆ ನಮ್ಗೆ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಎಂಥ ಕಷ್ಟ ಎಂಥ ದುಃಖ ಇದ್ರೂ ಸಹಿತ ಮರೆತು ನಗ್ತಾ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದೀವಿ. ಟ್ರೀಟ್ಮೆಂಟಿಂದ ಯಾವುದು ಏನು ನಮಗೆ ತ್ರಾಸಾಗಿಲ್ಲ, ಏನಿಲ್ಲ, ಎಲ್ಲ ಒಳ್ಳೆಯದೇ ಆಯ್ತು. ಎಲ್ಲ ರೀತಿಯಿಂದ ಕಾಳಜಿ ತಗೊಂಡು A to Z ನಮ್ದು ಕಾಳಜಿ ತಗೊಂಡು ನಮ್ದು ಚೆನ್ನಾಗಿ ಮಾಡಿದೆ. ಜೀವನದ ಮೇಲೆ ಆಸೆನೇ ಹೋಗ್ಬಿಟ್ಟಿತ್ತು, ಮತ್ತೆ ಚಿಗಿರಿ ಇದಾಗಿದೆ. ಅಲ್ಲಿನ ಮಹತ್ವ ಬಹಳ ಇರ್ತದ್ರಿ. ಹೋದ್ಮ್ಯಾಗ ಅಷ್ಟ ಮಂದಿ ಗೊತ್ತಾಗ್ತದ. ಹಂಗಾಗಿ ಬಹಳ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡಿ ನಾವು ಫೋಕಸ್ ಮಾಡ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಬಹಳ ಮಂದಿ ಅದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಬಹಳ ವೀಕ್ ಇದ್ವಿ, ನಮ್ಗೆ ಭರವಸೆನೇ ಇದ್ದಿದ್ದಿಲ್ಲ. ಅಂತದ್ದು ನೀವೆಲ್ಲ ಕೇರ್ ತಗೊಂಡು ನಮಗೆಲ್ಲ ಸಾಲ್ವ್ ಮಾಡಿಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಚಿರಋಣಿ ಆಗಿರೋದು ನಾವು.